ವಿಶ್ವ ಪರಿಸರ ದಿನಾಚರಣೆ ಕಮಲಾನಗರದಲ್ಲಿ ಶಿವರಾಜ್ ಅವರ ನಾಯಕತ್ವದಲ್ಲಿ ಈ ಭಾಗದಲ್ಲಿ ಗಿಡ ನೆಡೋ ಕಾರ್ಯಕ್ರಮ ನಡೀತಾ ಇದೆ. ವಿಶೇಷವಾಗಿ ಶಿವರಾಜ್ ಅವರು ಮೊದಲು ಸುಮಾರು ವರ್ಷಗಳಿಂದ ಗಿಡ ನೆಡೋದ್ರಲ್ಲಿ ಬಹಳ ಹೆಸರನ್ನು ಗಳಿಸಿದ್ದಾರೆ. ಇಲ್ಲಿನ ಪರಿಸರವನ್ನು ಸ್ವಚ್ಛವಾಗಿಡಬೇಕು ಮತ್ತೆ ಹಸಿರಾಗಿರ್ಬೇಕು ಅನ್ನೋ ಒಂದು ಸಂಕಲ್ಪದಿಂದ ಸುಮಾರು ನಾನು ಸಹ ಅವ್ರ ಜೊತೆಯಲ್ಲಿ ಒಂದು 15 ವರ್ಷಗಳಿಂದ ಗಿಡ ನೆಡೋ ಕಾರ್ಯಕ್ರಮಗಳನ್ನ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ನಾವು ಗಿಡ ನೆಟ್ಟಾದ್ಮೇಲೂ ಕೂಡ ಅದನ್ನ ಸಂರಕ್ಷಣೆ ಮಾಡಿ ಅದು ಬೆಳೀತಾ ಇರೋದ್ರ ಬಗ್ಗೆ ನಾವು ಗಮನ ಹರಿಸಿ ಅದನ್ನ ಮರವಾಗಿ ಬೆಳೆಯೋ ತನಕ ನಾವು ಗಮನ ಹರಿಸಿ ಮಾಡ್ತಕ್ಕಂಥದ್ದು ಈಗಾಗಲೇ ನಾವು 15 ವರ್ಷಗಳಿಂದ ನಮ್ಮ ವಾರ್ಡ್ ಶಿವರಾಜ್ ವಾರ್ಡಲ್ಲೆಲ್ಲ ನಾವು ಗಮನಿಸ್ತಾ ಇದ್ದೀವಿ. ಇಂಥ ವಿಶೇಷವಾದ ವಿಶ್ವ ಪರಿಸರ ದಿನಾಚರಣೆಯನ್ನ ಜನರಿಗೆ ಗಿಡಗಳನ್ನ ಉಚಿತವಾಗಿ ನೀಡೋದ್ರ ಮುಖಾಂತರ ಮತ್ತು ಅವರು ಗಿಡಗಳನ್ನ ನೆಡೋದ್ರ ಮೂಲಕ ವಿಶ್ವ ಪರಿಸರದ ದಿನಾಚರಣೆಯನ್ನು ಶಿವರಾಜ್ ಮತ್ತು ಅವರೆಲ್ಲ ನಮ್ಮ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಸೇರಿ ಇವತ್ತು ಮಾಡ್ತಾರೆ. ಅದು ಸಾಕಷ್ಟು ನಾಗರಿಕರಿಗೆ ಅನುಕೂಲ ಆಗುತ್ತೆ. ಅದೇ ತರ ಪ್ರತಿ ಒಂದು ಸಂದರ್ಭದಲ್ಲೂ ಸಹ ಒಂದು ಅವೇರ್ನೆಸ್ ಮೂಡೋ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ನಾವು ಇನ್ನು ಹೆಚ್ಚು ದೊಡ್ಡ ಮಟ್ಟದಲ್ಲಿ ಒಂದು ಒಂದು ಮರವನ್ನ ಬೆಳೆಸ್ತಕ್ಕಂಥ ನಿಟ್ಟಿನಲ್ಲಿ ಅದಕ್ಕೆ ಹೆಚ್ಚು ಒತ್ತನ್ನ ಕೊಟ್ಟು ಈ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ. ಅದಕ್ಕೆ ನಾಗರಿಕರು ಸಹಕಾರ ಕೊಡಬೇಕು ಅಂತ ನಾನು ವಿನಂತಿಯನ್ನ ಈ ಸಂದರ್ಭದಲ್ಲಿ ಮಾಡ್ತೇನೆ. ಶಂಕರಮಠ ವಾರ್ಡ್ ಅಲ್ಲಿ ಇವತ್ತು ಪರಿಸರ ದಿನಾಚರಣೆ ಆಚರಿಸ್ತಾ ಇದ್ದೀವಿ. ಶಿವರಾಜು ಮತ್ತೆ ಕೇಶವಮೂರ್ತಿ ಅವರ ಮುಖಾಂತರ ಇವತ್ತು ಸುಮಾರು 1000ಕ್ಕೂ ಹೆಚ್ಚು ಗಿಡಗಳನ್ನು ಇಲ್ಲಿ ವಿತರಿಸ್ತಿದ್ದೀವಿ. ಮತ್ತೆ ಇಲ್ಲಿ ಗಿಡ ನೆಟ್ಟೋ ಮೂಲಕ ಪರಿಸರ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ. ಎಲ್ಲರೂ ಮನೆ ಮುಂದೆ ಎಲ್ಲರೂ ಒಂದು ಗಿಡಗಳು ನೆಟ್ಟಬೇಕು ಅಂತ ಒಂದು ಅವೇರ್ನೆಸ್ ಇವತ್ತು ಮೂಡಿಸಿದ್ದೀವಿ. ಏನು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಈ ಭಾಗದಲ್ಲಿ ಗಿಡ ನೆಡೋ ಕಾರ್ಯಕ್ರಮಗಳನ್ನ ನಮ್ಮ ಶಿವರಾಜ್ ಅವರು ಮತ್ತು ಕೇಶವಮೂರ್ತಿ ಅವರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ವಿ. ಇವತ್ತು ಸುಮಾರು ಗಿಡಗಳನ್ನು ನೆಟ್ಟು ಹಾಗೂ ಅಲಂಕಾರಿಕ ಗಿಡಗಳನ್ನು ಮನೆಗೆ ಸಹ ವಿತರಣೆ ಮಾಡಿದ್ವಿ. ಹೀಗೆ ನಾವು ಗಿಡ ಮತ್ತು ಮರವನ್ನು ಬೆಳೆಸುವ ಮೂಲಕ ನಮ್ಮ ಪರಿಸರವನ್ನು ಒಂದು ಏನು ಉಳಿಸ್ಬೇಕು ಅಂತ ಎಲ್ರೂ ಮುಖಾಂತರ ನಾನು ಕೇಳ್ಕೊಂತ ಇದ್ದೇನೆ. ಹಾಗಾಗಿ ಹಸಿರೇ ಉಸಿರು, ಗಿಡ ಮರ ಬೆಳೆಸಿ ಪರಿಸರ ಉಳಿಸಿ. 5ನೇ ತಾರೀಕು ಪರಿಸರ ಉಳಿಸಿ ಗಿಡ ನೆಡಿ ಕಾರ್ಯಕ್ರಮ ಪರಿಸರ ದಿನಾಚರಣೆಯನ್ನು ಹಮ್ಮಿಕೊಳ್ಳಬೇಕಾಗಿತ್ತು. ಆದ್ರೂ ಕಾರಣಾಂತರದಿಂದ ಇದನ್ನ 8ನೇ ತಾರೀಕು ಮುಂದೂಡಿದ್ವು. ಇದು ನಮ್ಮ ಬ್ಲಾಕ್ ಅಲ್ಲಿ ನಡೀತಿರೋದ್ರಿಂದ ನಮ್ಮ ಕೇಶವಮೂರ್ತಿ ಅವರು, ಎಂ ಶಿವರಾಜ್ ಅವರು, ಜನಾರ್ದನ್ ಸರ್ ಅವರು, ನರಸಿಂಹಮೂರ್ತಿ ಅಣ್ಣವರು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ರು. ಆಮೇಲೆ ಕೆಪಿಸಿಸಿಯ ಜನರಲ್ ಸೆಕ್ರೆಟರಿ ಆದಂತ ಉಪಾಧ್ಯಕ್ಷರಾದಂತ ನಮ್ಮ BM ರಮೇಶ್ ಅವರು, ಇನ್ನು ಹಲವಾರು ಮುಖಂಡರುಗಳು ಕಾರ್ಯಕರ್ತರುಗಳು ನಮ್ಮ ವಾರ್ಡ್ ಅಲ್ಲಿ ಬಂದು ಕ್ಷೇತ್ರದಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಬೇಕಾಗುತ್ತೆ.